ಕೋಟಿ ಇಡ್ಲಿ ಖರ್ಚು ಮಾಡೋದು, ಲಕ್ಷ ಇಡ್ಲಿ ಖರ್ಚು ಮಾಡೋದು. ಮಿಡ್ಲ್ ವರ್ಗದ ಪಾಪಿಗಳು ಸಾಲ ಸೂಲ ಮಾಡಿ ಒಂದು ನೌಕರಿ ಮಾಡ್ತಿರ್ತಾರೆ, ಅದನ್ನು ಸಾಲ ತೆಗೆದು ತಮ್ಮ ಮಕ್ಕಳು ಕಳಿಸೋದು. ಅವರೆಲ್ಲೋ ಜರ್ಮನಿಗೋ ಇಂಗ್ಲೆಂಡ್ಗೋ ಅಥವಾ USA ವಾಷಿಂಗ್ಟನ್ನಿಗೋ ಎಲ್ಲೋ ಹೋಗಿ ಕೂತು ಬಿಡ್ತಾರೆ ಮಕ್ಕಳ. ಇವರೆಲ್ಲೇ ಪಾಪ ಕರೆಸಿ ಎಲ್ಲೇ ಕೂತಿರ್ತಾರೆ. ಎಷ್ಟು ಮಂದಿ ಬೇಕು ನಿಮಗೆ? ಪ್ರತಿಯೊಂದು ತಾಲೂಕಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಷ್ಟು ಜನ ಈಗ ರಿಟೈರ್ ಆಗಿದ್ದಾರೆ ಅವ್ರನ್ನೆಲ್ಲ ಕಚಿ ಕೇಳ್ತೀವಿ, ಹೇಳ್ತಾರೆ ಅವ್ರು ತಮ್ಮ ಮಕ್ಕಳ ಬೆಳೆಸಿದ್ರಿ ಇಲ್ಲೇ ಇಲ್ಲಿ ಇವತ್ತು ಮಕ್ಕಳಿಲ್ಲ ಅಂತ. ಅವ್ರ ಮನೆಗೆ ಆಗಲಾರಂಥ ಮಕ್ಕಳಾಗಿಬಿಟ್ಟಿದ್ದಾರೆ ಇವತ್ತು. ಅಂದರೆ ನಮ್ಮ ಟ್ಯಾಲೆಂಟ್ ಇದ್ದಿದ್ದು ಇನ್ನೊಂದು ದೇಶಕ್ಕೆ ಡ್ರೈನೇಜ್ ಆಗಿ ಹೋಗ್ತಾ ಇದೆ. ಅದಕ್ಕಾಗಿ ಡ್ರೈನ್ ಆಗಲಿಕ್ಕತ್ತದ. ದಯವಿಟ್ಟು ಈ ದಿಶೆಯಲ್ಲಿ ನಾವು ಮತ್ತೊಂದು ವಿಚಾರ ಮಾಡೋದಷ್ಟೇ. ನಮ್ಮ ಮೋದಿಯವರು ಈ ಹಿನ್ನೆಲೆಯಲ್ಲಿ ವಿಚಾರ ಮಾಡಿ ನಮ್ಮ ಕೃಷಿ ಲಾಭದಾಯಕ ಮಾಡೋದು ಹೆಂಗಪ್ಪ ಅಂದ್ರೆ ಮಾರ್ಕೆಟ್ ಅವ್ರಿಗೆ ಕೊಡೋದು, ಆ ವಿಷಯದಲ್ಲಿ ವಿಚಾರ ಮಾಡಿ ಚಿಂತನೆ ಆಗಲಿ ಬೆಳೀಲಿ ಅಂತ ಹೇಳ್ತಾ, ರೈತರ ಬಗ್ಗೆ ಕಾಳಜಿ ಹಿತಾಸಕ್ತಿ ಬಂದ ಒಂದು ಮಾತು ಮಾತಾಡಿದ್ದಾರೆ ಅವರು. ಆ ಮಾತು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ರೈತರ ಹಿತಾಸಕ್ತಿ ಕಾಪಾಡಲು ವೈಯಕ್ತಿಕವಾಗಿ ಭಾರಿ ಬೆಲೆ ತೆರಬೇಕಾಗುತ್ತದೆ. ಭಾರಿ ಬೆಲೆ ಏನಿಲ್ಲ, ನಿಮ್ಮ ಪ್ರಧಾನ ಪಟ್ಟು ಹೋಗ್ತದೆ ಅಷ್ಟು ಮಾಡಲಿಲ್ಲ ಅಂದ್ರೆ. ನಿಮ್ಮ ವೈಯಕ್ತಿಕ ಹೋದ್ರೆ ಸಾಕಷ್ಟು 11 ವರ್ಷ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಆದರೆ ಇಲ್ಲಿ ರೈತರು ಒದ್ದಾಡಿ ಸಾಯ್ತಾ ಇದ್ದಾರೆ. ಆದರೂ ಅಡ್ಡಿಲ್ಲ, ತ್ಯಾಗ ಮಾಡ್ತಾರಾಗಿದ್ದರೆ ಸಂತೋಷ ಪಡುವ ವಿಷಯ ಎಂಬುದು ನನಗೆ ತಿಳಿದಿದೆ. ನಾನು ಅದಕ್ಕೆ ಸಿದ್ಧನಿದ್ದೇನೆ ಅಂತ ಅಮೆರಿಕಾಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅಮೆರಿಕ ಎಚ್ಚರಿಕೆ ಕೊಡುವ ಅವಶ್ಯಕತೆ ಏನಿಲ್ಲ. ನಾವು ನಮ್ಮ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಅದನ್ನು ಮಾಡೋನು. ಜೊತೆಗೆ ಚೈನಾದಂತ ಇವತ್ತು ಸೈಕಲ್ ತೊಳ್ತಾ ಇದ್ದೀರಿ. ಅವ್ರು ಯಾವ ರೀತಿ ಡೆವಲಪ್ ಮಾಡ್ಕೊಳ್ಳೋದ್ರೆ ಅಭ್ಯಾಸ ಮಾಡಿ ನಮ್ಮಲ್ಲೇ ಈ PSUಗಳನ್ನಾಗಲಿ ಸರ್ಕಾರಿ ಕೇಂದ್ರಿತ ಉದ್ಯೋಗ ಜೊತೆಗೆ ಕೃಷಿಗೆ ಹೊಸ ರೂಪ, ಅದು ಲಾಭದ ಉದ್ಯೋಗ ಮತ್ತು ಬೆಂಬಲ ಬೆಲೆ ಕಾನೂನು ಮಾಡೋದು ವಿಷಯದಲ್ಲಿ ಹೆಜ್ಜೆ ಇಟ್ಟರೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಗೋಡೌನ್ ಕಟ್ಟೆ ಮಾರ್ಕೆಟ್ ಮಾಡಿದರೆ ನಿಶ್ಚಿತವಾಗಿ ನಾವು ಗೆಲ್ತೀವಿ ಅಂತ ಹೇಳ್ತಾ ನಮ್ಮ ಜೊತೆಗೆ ಒಂದು ಮಾತು ಮಾತಾಡಿದ್ವಿ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. H60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯ ಕೈಗಡೆ ವಂದನೆಗಳು.